ಓಂ ಶಾಂತಿ. ದಿನಾಂಕ ಆಗಿದೆ 9/10/2025. ನೀವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ನೀವು ಯಾವಾಗಲೂ ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ. ನೀವು ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಒಳ್ಳೆಯ ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಯಾವ ಮಾತನ್ನು ತೆರೆದ ಹೃದಯದಿಂದ ಬಾಬಾ ನಾವಂತೂ ಪಾಸ್ ವಿತ್ ಆನರ್ ಆಗಿ ತೋರಿಸುತ್ತೇವೆ, ತಾವು ನಿಶ್ಚಿಂತವಾಗಿರಿ ಎಂದು ಹೇಳುತ್ತಾರೆ. ಶಿವತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಾರೆ. ಎಷ್ಟು ತಂದೆಯು ಶ್ರೇಷ್ಠಾತಿ ಶ್ರೇಷ್ಠನೆಂದು ಗಾಯನವಿದೆಯೋ ಅಷ್ಟೇ ಮಕ್ಕಳು ಸಹ ಶ್ರೇಷ್ಠರಾಗಬೇಕಾಗಿದೆ. ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಇದು ಸಂಗಮ ಯುಗವಾಗಿದೆ. ಸತ್ಯಯುಗ ಮತ್ತು ಕಲಿಯುಗದ ನಡುವಿನ ಪುರುಷೋತ್ತಮರಾಗುವ ಸಂಗಮ ಯುಗವೂ ಇದಾಗಿದೆ. ಬಾಬಾ ತಾವಂತೂ ಕಮಾಲ್ ಮಾಡುತ್ತೀರಿ. ನಮ್ಮ ಜೀವನವನ್ನು ತಾವು ಶ್ರೇಷ್ಠ ಮಾಡುತ್ತೀರೆಂದು ಬಹಳ ಪ್ರೀತಿ ಇರಬೇಕು. ಆದರೆ ಆ ಪ್ರೀತಿಯು ಏಕಿಲ್ಲ, ಏಕೆಂದರೆ ತುಕ್ಕು ಹಿಡಿದಿದೆ. ನೆನಪಿನ ಯಾತ್ರೆಯ ವಿನಃ ತುಕ್ಕು ಇಳಿಯುವುದಿಲ್ಲ, ಅಷ್ಟು ಪ್ರಿಯರಾಗುವುದೂ ಇಲ್ಲ. ನೀವು ಹೂಗಳು ಇಲ್ಲಿಯೇ ಅರಳಬೇಕಾಗಿದೆ. ಇದರಿಂದ ಮತ್ತೆ ಅಲ್ಲಿ ಜನ್ಮ ಜನ್ಮಾಂತರ ಹೂಗಳಾಗುತ್ತೀರಿ. ನಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತೇವೆ. ತಮೋಪ್ರಧಾನ ಮನುಷ್ಯರು ಮತ್ತು ಸತೋಪ್ರಧಾನ ದೇವತೆಗಳಲ್ಲಿ ಎಷ್ಟೊಂದು ಅಂತರವಿದೆ. ಇದನ್ನು ತಂದೆಯ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ತಿಳಿಸುತ್ತಾರೆ. ಗೀತೆಯಲ್ಲಿಯೂ ಇದೆ. ಅದರ ಅರ್ಥವು ಗೀತೆಯನ್ನು ಓದುವವರಿಗೆ ಮಾತ್ರ ಗೊತ್ತಿಲ್ಲ. 63 ಜನ್ಮಗಳಿಂದ ನೀವು ಇಂತಹ ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೀರಿ. ತಲೆಯ ಮೇಲೆ ವಿಕರ್ಮಗಳ ಹೊರೆ ಬಹಳಷ್ಟಿದೆ. ಎಲ್ಲರೂ ಪಾಪಾತ್ಮರಾಗಿ ಬಿಟ್ಟಿದ್ದಾರೆ. ಯಾರು ಮೊಟ್ಟಮೊದಲು ಬರುವರೋ, ಯಾರು ಮೊಟ್ಟಮೊದಲ ರಾಜ್ಯವಿರುವುದೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ತಂದೆಯು ಬಂದು ರಾಜ್ಯ ಭಾಗ್ಯವನ್ನು ಕೊಡುವರು. ತಂದೆಯನ್ನು ನೆನಪು ಮಾಡುತ್ತಾ ಆತ್ಮವು ಪವಿತ್ರವಾಗುವುದು. ನಂತರ ಈ ಶರೀರವು ಸಮಾಪ್ತಿಯಾಗುವುದು. ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಗುರುವೂ ಆಗಿದ್ದಾರೆ. ನಿಮಗೆ ಬೇಹದ್ದಿನ ತಂದೆಯಿಂದ 21 ಜನ್ಮಗಳ ಆಸ್ತಿಯು ಸಿಗುತ್ತದೆ. ನೀವು 21 ಜನ್ಮಗಳವರೆಗೆ ಸುಖಿಯಾಗಿರುತ್ತೀರಿ. ವೃದ್ಧಾಪ್ಯದವರೆಗೂ ದುಃಖದ ಹೆಸರೇ ಇರುವುದಿಲ್ಲ. ಜೀವನ ಪರ್ಯಂತ ಸುಖಿಯಾಗಿರುತ್ತೀರಿ. ನೆನಪಿನ ಯಾತ್ರೆಯಿಂದ ನೀವು ಓಟವನ್ನು ಓಡಿ ಮತ್ತೆ ನೀವು ನಂಬರ್ 1 ನಲ್ಲಿ ಬಂದು ಬಿಡುತ್ತೀರಿ. ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ. ಕಾಮ ಮಹಾಶತ್ರು ಆಗಿದೆ. ಅದರ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ನೀವು ಬಾಯಿಂದ ಏನನ್ನೂ ಜಪಿಸಬೇಕಾಗಿಲ್ಲ, ಮಾಡುವಂತಿಲ್ಲ, ಶಾಂತವಾಗಿರಬೇಕಾಗಿದೆ. ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮವಿದೆ. ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರು ಸುಖಧಾಮದ ಮಾಲೀಕರಾಗುತ್ತೀರಿ. ನೀವೀಗ ನೆನಪಿನ ಯಾತ್ರೆಯಿಂದ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ. ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಅವಗುಣಗಳನ್ನು ತೆಗೆಯುತ್ತಾ ಹೋಗಿ. ಸದಾ ಹರ್ಷಿತರಾಗಿರಬೇಕು. ಬಿರುಗಾಳಿಗಳಂತೂ ಬರುತ್ತವೆ. ಬಿರುಗಾಳಿಗಳು ಬಂದಾಗಲೇ ಮಹಾವೀರಿನಿಯರ ಶಕ್ತಿಯು ಕಾಣಿಸುತ್ತದೆ. ಆತ್ಮನಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನ ಯಾತ್ರೆಯಿಂದ ಇಳಿಸಿಕೊಂಡು ಬಹಳ ಬಹಳ ಪ್ರಿಯರಾಗಬೇಕಾಗಿದೆ. ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು. ಮಹಾವೀರರಾಗಬೇಕಾಗಿದೆ. ತಮ್ಮ ಅವಗುಣಗಳನ್ನು ತೆಗೆಯುತ್ತಾ ಹೋಗಬೇಕಾಗಿದೆ. ಸದಾ ಹರ್ಷಿತರಾಗಿರಬೇಕಾಗಿದೆ. ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಮೂಲಕ ಮನಸಾ ಸೇವೆಯ ಸಹಜ ಅನುಭವಿ ಭವ. ಶುದ್ಧ ಸಂಕಲ್ಪಗಳ ಶಕ್ತಿ ಸಹಜವಾಗಿ ತಮ್ಮ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಮತ್ತು ಅನ್ಯರನ್ನೂ ಸಹ ಶುಭ ಭಾವನೆ, ಶುಭ ಕಾಮನೆಯ ಸ್ವರೂಪದಿಂದ ಪರಿವರ್ತನೆ ಮಾಡಲು ಸಾಧ್ಯ. ಮನಸ್ಸಿನಿಂದ ಸದಾಕಾಲಕ್ಕಾಗಿ ಈರ್ಷ್ಯಾ ದ್ವೇಷಕ್ಕೆ ವಿದಾಯಿ ಕೊಡಿ. ಆಗ ವಿಜಯವಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.